ಸ್ಮಶಾನ ಅಂದರೆ ಸ್ವಲ್ಪ ಜನ ಹೆದರ್ಕೋತಾರೆ, ಅಲ್ಲೇನೋ ಹೆಣಗಳಿರೋ ಜಾಗ. ಅದೇ ಥರ ಮಾರ್ಚರಿ ಅಂದ್ರೂ ಏನೋ ಒಂದಷ್ಟೆಲ್ಲ ಕೇಳಿದ್ದೀವಿ. ಜನಕ್ಕೆ ಭಯ ಇದ್ದೇ ಇರುತ್ತೆ ಮೇಡಮ್. ನಮ್ಗೆ ಅವೆಲ್ಲ ದೇವಸ್ಥಾನಕ್ಕಿಂತ ಹೆಚ್ಚು ಮೇಡಮ್. ನಾವು ದುಡಿಯೋ ಜಾಗ ಇದೆಯಲ್ಲ, ದೇವಸ್ಥಾನಕ್ಕಿಂತ ಹೆಚ್ಚು. ಬಹಳ ಕಷ್ಟದ ಕೆಲಸ. ಯಾಕಂದರೆ ಇದೇನಿದ್ರು ಮಾನವೀಯತೆ ಇರೋರು ಮಾತ್ರ ಮಾಡೋಕ್ಕಾಗುವಂಥ ಒಂದು ಕೆಲಸ. ದಿನ ಬೆಳಗಾದರೆ ಸಾವು ನೋವು, ಹೇಗೆ ಹೇಳಿ. ಕೆಲವೊಂದು ಕೊಳೆತ ಶವ ನೋಡಿದಾಗ ಅಲ್ಲಿ ಯಾರೂ ಬರಲ್ಲ, ಸಣ್ಣ ಪುಟ್ಟ ಎಲ್ಪ್ಗೂ ಬರಲ್ಲ. ಮನುಷ್ಯ ಚೆನ್ನಾಗಿದ್ದಾಗ ನೋಡೋಕ್ಕಷ್ಟೇ ಚೆನ್ನಾಗಿರ್ತೀವಿ ಮೇಡಮ್. ಬಾಡಿ 2 ದಿವಸ ಕೆಟ್ಟೋಯ್ತು ಅಂದರೆ ಮನುಷ್ಯನಿಟ್ಟು ಕೆಟ್ಟು ಇದು ದೇಹ ಇನ್ನೊಂದಿಲ್ಲ. ನಮ್ಮ ಶೋಗೂ ಬಂದಿದ್ರು ಈ ಆತ್ಮಗಳು, ಗೋಸ್ಟ್ ಹಂಟರ್ ಅಂತ ಇಮ್ರಾನ್ ಅವ್ರು ಬಂದಿದ್ರು. ಅವರ ನಂಬಿಕೆ ಮೇಡಮ್, ಅವ್ರ ನಂಬಿಕೆ. ನಾನು ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ. ಸೊ ನಿಮ್ಮ ಕಣ್ಣಿಗೆ ಯಾವುದಾದ್ರು ಬಿದ್ದಿದೆಯಾ? ನಿಮ್ಗೆ ಯಾವ್ದಾದ್ರು ಕಾಣಿಸಿದ್ಯಾ? ಹ್ಯಾಂಗಿಂಗ್ ಕೇಸ್ ಇಳಿಸಿದ್ದಾಗ ಅವತ್ತೊಂದು ನಿದರ್ಶನ ಆಗಿದ್ದು ಅಷ್ಟೇ ಮೇಡಮ್. 30-35 ವರ್ಷದ ಹೆಂಗಸಿನ ಶವ ನೇಣು ಹಾಕೊಂಡು ತಿರೋಗಿದ್ರು. ಪೊಲೀಸವ್ರ ಮುಂದೆ ನಾವೇ ಕಟ್ ಮಾಡಿ ಇಳಿಸಿದ್ದು. ಅವತ್ತು ಮಲಗಿದ್ದಾಗ ಒಂಚೂರು ನನ್ನ ಎದೆ ಮೇಲೆ ಬಂದು ಯಾರೋ ಕೂತಿದಂಗೆ ಆಯಿತು ಮೇಡಮ್. ಹುಟ್ಟಿದಂಥ ಪ್ರತಿಯೊಬ್ಬರೂ ಸಾಯಲೇಬೇಕು. ಸತ್ತಾಗ ಹೇಗೆ ಬದುಕಿದ್ರು ಅನ್ನೋದನ್ನು ಜನ ಹೇಳ್ತಾರೆ. ಆದರೆ ಸತ್ತಾಗ ಸುತ್ತಮುತ್ತ ಯಾರೂ ಇಲ್ಲ ಅಂದಾಗ ಇವರಿರ್ತಾರೆ. ಆ ಒಂದು ನಿಶ್ಶಬ್ದತೆಯಲ್ಲಿ ಅಳೋದಕ್ಕೆ ಯಾರೂ ಇಲ್ಲ ಅಂದ್ರೂ ಅನಾಥ ಶವಕ್ಕೆ ಅದಕ್ಕೆ ಮಾಡಬೇಕಾಗಿರುವಂಥ ಸಂಸ್ಕಾರಕ್ಕೆ ಈ ಮನುಷ್ಯ ಇರ್ತಾರೆ. ಬೇಸಿಕ್ಲಿ ನಮ್ಮ ಪ್ರವೀಣ್ ಅವರು ವಿಕ್ಟೋರಿಯಾ ಆಸ್ಪತ್ರೆಯ ಶವಗಾರದಲ್ಲಿ ಕಳೆದ 28 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 40,000ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ಶವ ಸಂಸ್ಕಾರ ಮಾಡಿರುವಂತಹ ಒಂದು ಬೆಳಕು. ನಿಮ್ಮಂಥ ವ್ಯಕ್ತಿತ್ವನ ನಿಜವಾಗ್ಲೂ ಹೇಗೆ ಏನೋ ಯಾವ ಪದಗಳಿಂದಲೂ ನಾವು ಎಷ್ಟೇ ಹೇಳಿದ್ರು ಕಮ್ಮಿನೇ. ನಿಜವಾಗ್ಲೂ ಆ ಟ್ರೂ ಇನ್ಸ್ಪಿರೇಷನ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ರೂಲಿ ವಾಟ್ ಅನ್ ಅಮೇಝಿಂಗ್ ಸೋಲ್ ಯು ಆರ್. ಮೊದಲನೇದಾಗಿ ಜಸ್ಟ್ ಕ್ಯೂರಿಯಸಲ್ಲಿ ನಿಮಗೊಂದು ವೆಲ್ಕಮ್. ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಏನ್ರಿ ನಿಮ್ಮ ಸ್ಟೋರಿ ಕೇಳಿ ನಮಗೆ ಕಣ್ಣಲ್ಲಿ ಹಿಂಗೆಲ್ಲ ನೀರು ಬಂದು ಒಂದು ಸ್ವಲ್ಪ ಏನೋ ಮನಸ್ಸು ಹೀಗಾಗತ್ತೆ ಅನ್ಬೇಕಾದ್ರೆ, ನಿಮ್ಮ ಒಂದು ಜರ್ನಿನೇ ನೋಡಿದ್ರೆ 1997ನಲ್ಲಿ ಐ ಗೆಸ್ ನೀವು 10 ವರ್ಷದ ಹುಡುಗ ಇದ್ದಾಗ ನಿಮ್ಮ ತಂದೆಯವರು ತ್ರಿವಿಕ್ರಮ ಮಹಾದೇವ್ ಅವರು, ಅವ್ರಿಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅವರು ಒಂದು 80,000ಕ್ಕೂ ಹೆಚ್ಚು ಅನಾಥ ಶವಗಳ ಸಂಸ್ಕಾರ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಸರ್ಕಾರ ಅವರಿಗೆ ಗೋಲ್ಡ್ ಮೆಡಲನ್ನು ಕೊಟ್ಟು ಗುರುತಿಸಿದೆ. ಅಂಥವರ ಮಗನಾಗಿ ನೀವು ಮತ್ತು ನಿಮ್ಮ ಬ್ರದರ್ ಅರುಣ್ ಆ್ಯಂಡ್ ಕಿರಣ್ ಸೇರಿ ಅದೇ ಒಂದು ಕಸಬನ್ನು ಮುಂದುವರಿಸ್ಕೊಂಡು ಒಂದು ಸಮಾಜಕ್ಕೆ ಈ ರೀತಿಯ ಸೇವೆ ಮಾಡ್ತಾಯಿದ್ದೀರಾ. ನಿಜವಾಗ್ಲೂ ನಿಮ್ಮ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ನಾವೆಲ್ಲ ಬೆಳಗ್ಗೆ ಎದ್ದು ಇವತ್ತೇನು ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತ ಒಂದು ಜೋಶಲ್ಲಿ ಹೋಗ್ತೀವಿ. ಆದರೆ ನೀವು ದಿನ ಬೆಳಗ್ಗೆ ಎದ್ದು ಹೊರಡೋದು ಶವಗಾರಕ್ಕೆ. ಹೌದು ಮೇಡಮ್. ಅಲ್ವಾ? ಅಲ್ಲಿಗೆ ಹೋದರೆ ಜೀವ ಇಲ್ಲದ ಜಾಗ, ಜೀವಂತವಾಗಿ ತಿನ್ನೋವಂಥ ಒಂದು ಜಾಗ, ಬದುಕಿರೋರನ್ನು ಕೂಡ. ಎಲ್ಲಿಂದ ಬರ್ತಾ ಇದ್ದೀರಾ ಇವತ್ತು? ನಮಗೆ ಅವರೆಲ್ಲ ನಮಗೆ ದೇವರುಗಳು ಮೇಡಮ್. ಯಾರು ಇಲ್ದಾರ ದೇವರುಗಳು. ಯಾಕೆ ಹೀಗಂತೀರಿ? ಯಾಕಂದರೆ ಸತ್ತೋಗಿರೋ ಮನುಷ್ಯ ಒಂಥರ ದೇವ್ರ ಥರನೇ ಅಲ್ವಾ ಮೇಡಮ್. ಯಾಕೆ ಇದರ ಅಂದರೆ ಈ ಮಾತಿನ ಹಿಂದಿನ ಅನುಭವ ಏನು? ಯಾವ ಥರ ಮಾತಾಡಿದ್ರೂ ರಿಯಾಕ್ಟ್ ಆಗೋಕ್ಕಾಗಲ್ಲ. ಹೆಂಗೆ ದೇವ್ರ ಹತ್ರನೂ ನಾವು ಏನು ಮಾತಾಡಿದ್ರೂ ಇಲ್ಲಿ ಬರೀ ಒನ್ವೇ ಥರ ಆ ಥರ, ಹಾಗಾಗಿ ಹೀಗೆ ಅಂತಿದ್ದೀರಿ. ಇಂತಹ ಒಂದು ವೃತ್ತಿಯಲ್ಲಿ 28 ವರ್ಷಗಳ ಜೀವನ ಒಂದೇ ಒಂದು ಸೆಂಟೆನ್ಸಲ್ಲಿ ಅದನ್ನು ನೀವು ಹೇಳೋದಾದರೆ? ಮೇಡಮ್, ನಮ್ಮ ತಂದೆ 4 ಜನಕ್ಕೆ ನಮ್ಮಿಂದ ಒಳ್ಳೇದಾಗಬೇಕಪ್ಪ ಅಂತ ಹೇಳ್ಕೊಟ್ಟಿದ್ರು ಮೇಡಮ್. ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮೇಡಮ್. ಸೊ ನಿಮ್ಮದೇ ಒಂದು ಜರ್ನಿನ ನೋಡಿದ್ರೆ ಐ ಥಿಂಕ್ ಮೊದಲು ನಿಮ್ಮ ತಂದೆಯವರಿಂದ ಶುರು ಮಾಡಬೇಕು. ಹೌದು ಮೇಡಮ್. ಸೊ ನಿಮ್ಮ ತಂದೆಯವರು ಇದಕ್ಕೆ ಬಂದಿದ್ದು ಹೇಗೆ? ಮೇಡಮ್, ಅವರು ನಮ್ಮ ತಂದೆ ಒಂದು ತ್ರಿವಿಕ್ರಮ ಮಹಾದೇವ್ ಅವರು 8 ಇಲ್ಲ 9 ವಯಸ್ಸಿದ್ದಾಗ ನಮ್ಮ ಅಜ್ಜಿ ಅನ್ಎಕ್ಸ್ಪೆಕ್ಟೆಡಾಗಿ ಕಾಯಿಲೆ ಬಿದ್ದಿದ್ರು. ಅಲ್ಲಿ ಅವರು ವಿಲೇಜಲ್ಲಿ ಆ ಥರ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ಬೆಂಗಳೂರು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದರು. ಅವ್ರಿಗೆ ಅಟ್ಲೀಸ್ಟ್ ಅದು
ಆಟ ಆಡೋ ವಯಸ್ಸು ಆಗ, ಹ್ಞೂ ಹ್ಞೂ ಅದು ಮೈಂಡ್ ಸೆಟ್ ಇರಲಿಲ್ಲ. ಹ್ಞೂ ಹಂಗಾಗಿ ಅವ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಬಂದರು. ಹ್ಞೂ ಜಸ್ಟ್ ಅಡ್ಮಿಷನ್ ಆಯಿತು. ಅವ್ರ ಪಾಡಿಗೆ ಅವ್ರ ಹುಡುಗರ ಜೊತೆ ಆಟ ಆಡಿಕೊಂಡು ಹಸಿವು ಅಲ್ಲಿ ಈ ಎಳ್ಳೀರು ಮಾರೋರ ಹತ್ರ ಅಂಗಡಿ ಹತ್ರ ನಿಂತ್ಕೊಂಡು ಕಟ್ ಮಾಡಿದ್ದು ಬಿಸಾಕಿದ್ದು ಕಾಯಿ ತಿನ್ಕೊಂಡು ಅಯ್ಯೋ ಆ ಥರ ಒಂಥರ ಬಡತನ, ಒಂಥರ ಪರಿಸ್ಥಿತಿ. 1970s ಮೇಡಮ್ ಹೇಳ್ತಾ ಇರೋದು. ಹ್ಞೂ ಹ್ಞೂ ಅವ್ರ ಅನುಭವದಲ್ಲಿ ಅವ್ರ ಪಟ್ಟಿರೋ ಕಷ್ಟ ನಮ್ಮ ಹತ್ರ ಹೇಳಿ ತೋರಿಸ್ಕೊಂಡಿದ್ದಾರೆ. ಸೊ ಆ ಥರದ ದಿನದಲ್ಲಿ ಆ ಥರ ದಿನದಲ್ಲಿ ನಮ್ಮ ಅಜ್ಜಿ ಈ ಥರ ಕಾಯಿಲೆ ಬಿದ್ದಾಗ ಅವರು ತೀರೋಗಿರೋದು ಸಹ ನಮ್ಮ ತಂದೆ ಗೊತ್ತಿರಲ್ಲ. ಅಯ್ಯೋ, ಇವರು ನಿಮ್ಮ ತಂದೆಯವರು ನಿಮ್ಮ ಅಜ್ಜಿನ ಹುಡ್ಕೊಂಡು ಆಸ್ಪತ್ರೆಗೆ ಅಂತ ಹೋದಾಗ ಅವ್ರಿಗೆ ವಿಷಯ ಗೊತ್ತಾಗಿ ಮತ್ತೆ ಅವರು ಊರಿಗೆ ಹೋಗಲ್ಲ ಅಂತ ಅಲ್ಲೇ ಇದ್ದು ಆವಾಗ ಹಂಗೆ ಅವ್ರ ಜೊತೆ ಇರ್ತಾ ಇದ್ರು. ಇರೋ ಟೈಮಲ್ಲಿ ಒಂದು ದಿವಸ ಹಿಂಗೆ ಇರಬೇಕಾದ್ರೆ ಕೃಷ್ಣ ತಾತ ಅನ್ನೋರು ಆ ಕೆಲಸ ಮಾಡ್ತಾ ಇದ್ದು ಆ್ಯಕ್ಚುಲಿ. ಅವಾಗ ಅವ್ರು ಒಂದು ದಿವಸ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ರು ಹುಷಾರು ತಪ್ಪಿದ್ದಾಗ ಅನ್ಎಕ್ಸ್ಪೆಕ್ಟಾಗಿ ಒಂದು ದಿವಸ ನಮ್ಮ ತಂದೆ ತೊಗೊಂಡೋಗಿ ಶವ ಸಂಸ್ಕಾರ ಮಾಡಿದ್ರು. ಸೊ ಹೀಗೆ ಶುರುವಾಗಿದ್ದೊಂದು ಜರ್ನಿ. ಅಂದರೆ ಅವರು ತಾತ ಜೊತೆಗಿದ್ದಾಗ ಅವರು ಇದು ಶವ ಸಂಸ್ಕಾರ ಮಾಡೋದಕ್ಕೆ ಹೇಗೆ ಬಂದರು? ಅದೇ ತಾತ ಹಿಂಗೆ ಮಾಮೂಲಿಯಾಗಿ ಇರ್ಬೇಕಾದ್ರೆ ಒಂದು ದಿವಸ ಹುಷಾರು ತಪ್ಪಿರ್ತಾರೆ. ಅನಿವಾರ್ಯವಾಗಿ ಅವತ್ತು ಒಂದು 5-6 ಶವ ಏನೋ ಮಾಡಿರ್ತಾರೆ. ಪೋಸ್ಟ್ ಮಾರ್ಟಮ್ ಆಗಿರುತ್ತೆ. ಸ್ಮಶಾನಕ್ಕೆ ತೊಗೊಂಡೋಗೋ ಸಂದರ್ಭದಲ್ಲಿ ನಮ್ಮ ತಂದೆಯೇ ಹೋಗ್ಬೇಕಾಗೋ ಪರಿಸ್ಥಿತಿ ಬಂತು. ಅವತ್ತು ಒಂದು ದಿವಸ ಹೋಗಿ ಬಂದಿದ್ದು ಅವರು ವೃತ್ತಿಯಾಗಿ ತೊಗೊಂಡೇ ಬಿಟ್ಟರು. ಎಲ್ಲಿವರೆಗೂ ಅಂದರೆ ಮುಂದೆ 1999ನಲ್ಲಿ ಇವತ್ತಿನ ಅಂದರೆ ನಮ್ಮ ದಿವಂಗತ ಚೀಫ್ ಮಿನಿಸ್ಟ್ರು SM ಕೃಷ್ಣ ಅವರು ಅವತ್ತಿಗಾಗಿದ್ದರು CM ಆಗಿ. ಅವರು ಒಂದು ಗೋಲ್ಡ್ ಮೆಡಲ್ ಕೂಡ ಕೊಡ್ತಾರೆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಸಾಕಷ್ಟು ಬಂದಿದೆ. ಮೊದಲನೇದಾಗಿ ಈ ವಿಕ್ಟೋರಿಯಾ ಶವಗಾರ ಅಲ್ಲಿ ಹೇಗಿರುತ್ತೆ? ನಾವೆಲ್ಲ ಆನೆಸ್ಟ್ಲಿ ಬರೀ ಸಿನಿಮಾದಲ್ಲಿ ಯಾವುದೋ ಒಂದು ಸೀನಲ್ಲಿ ಹಿಂಗೆಲ್ಲ ತೋರಿಸಿರ್ತಾರಲ್ಲ, ಆ ಥರ ನೋಡೋದು ಬಿಟ್ಟರೆ ಅಲ್ಲಿ ಹೇಗಿರುತ್ತೆ ಪ್ರವೀಣ್ ಅವರೇ? ತಮ್ಮದಿರು ನಿಯರ್ ಅಲ್ಲೇ ಇರ್ತಾರೆ, ವಿಕ್ಟೋರಿಯಾ ಸರೌಂಡಿಂಗಲ್ಲೇ ಇರ್ತಾರೆ ತಮ್ಮದಿರು. ನಾವು ಯೂಶ್ವಲಾಗಿ 9:30-10 ಗಂಟೆಗೆ ಅಲ್ಲಿ ರೀಚ್ ಆಗ್ತೀವಿ. ಸಂಜೆ 5:30-6 ಗಂಟೆವರೆಗೂ ಇದ್ಬಿಟ್ಟೆ ಮನೆಗೆ ಹೋಗೋದು ಮೇಡಮ್. ಬೆಳಿಗ್ಗೆ ಹೋದ ತಕ್ಷಣ ಅಲ್ಲಿ ಸಂಬಂಧಪಟ್ಟ ಯಾವುದಾದ್ರು ಪೊಲೀಸವ್ರು ಬಂದಿದ್ದರೆ, ಇಲ್ಲಪ್ಪ ಈ ಥರ ಬಾಡಿ PM ನಡೀತಾ ಇದೆ, ತೊಗೊಂಡು ಹೋಗ್ಬೇಕು, ಒಂಚೂರು ಸ್ಮಶಾನದಲ್ಲಿ ಹಳ್ಳ ತೆಗಿಯೋಕ್ಕೆ ವ್ಯವಸ್ಥೆ ಮಾಡಪ್ಪ, ಹೋಗಿ ಜಲ್ದಿ ಮುಗಿಸ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು 4 ಆಗಿದೆಯಾ, 5 ಆಗಿದೆಯಾ, 5 ಶವ ಸಂಸ್ಕಾರ, 5 ಬಾಡಿ ಆಗಿದೆಯಾ, 6 ಬಾಡಿ ಆಗಿದೆಯಾ ಅಂತ ಕೇಳಿಕೊಂಡು ಎಲ್ಲ ಆದಮೇಲೆ ನಾವು ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಹೊಡ್ತೀವಿ ಸ್ಮಶಾನಕ್ಕೆ. ಯಾವ ಸ್ಮಶಾನ? ಇವಾಗ ಸ್ಮಶಾನ ಬೆಂಗಳೂರಲ್ಲಿ ಎಲ್ಲ ಸ್ಮಶಾನ ಜಾಗ ಭರ್ತಿಯಾಗಿರೋದಕ್ಕೆ ರೀಸೆಂಟಾಗಿ ಕಲ್ಪಳ್ಳಿ ಸ್ಮಶಾನಕ್ಕೆ ತೊಗೊಂಡೋಗ್ತಾಯಿದ್ದೀವಿ. ಕಲ್ಲಳ್ಳಿ ಎಲ್ಲದು? ಯಾವ ಕಡೆ? ನಿಯರ್ ಇಂದ್ರಾನಗರ್ ಹತ್ರ ಎಲ್ಲ ಬರುತ್ತೆ ಮೇಡಮ್. ಅದು ಕಾಕ್ಸ್ ಟೌನ್ ಬರುತ್ತಲ್ಲ, ಆ ಸರೌಂಡಿಂಗಲ್ಲಿ ಬರುತ್ತೆ. ಸೊ ಮೊದಲನೇದಾಗಿ ಹಾಸ್ಪಿಟಲಲ್ಲಿರೋ ವ್ಯವಸ್ಥೆ ಏನು? ಈಗ ಪೊಲೀಸರು 3 ದಿನ ಕಾಯ್ತಾರೆ ಅನಾಥ ಶವಗಳು ಅಂತ. ಸೊ ಆ ಅನಾಥ ಬದುಕಿರೋ ಒಂದು ಜೀವ ಅನಾಥ ಶವ ಆಗೋದು ಯೂಶಲಿ ಹೇಗೆ ಸರ್? ಅನ್ಕಾನ್ಷಿಯಸ್ ಆಗಿ ಬುದ್ಧಿ ಮೆಮೊರಿ ಲಾಸ್ ಆಗಿರೋರು ಇರ್ತಾರೆ. ಚೆನ್ನಾಗಿದ್ದು ಊರಲ್ಲಿ ಮನೇಲಿ ಏನೋ ಅಂದರು ಅಂತ ಬಂದ್ಬಿಟ್ಟಿರೋರು ಇರ್ತಾರೆ. ಸಪೋಸ್ ಎಲ್ಲಾದರೂ ಹೊರಗಡೆ ಸ್ಟೇಟು ಅಲ್ಲಿ ಇಲ್ಲಿ ಹೋದಾಗ ನಮ್ಮ ಜೋಬಲ್ಲಿ ಏನೋ ಅಡ್ರೆಸ್ ಇಲ್ದರೆ ಹೆಚ್ಚು ಕಮ್ಮಿ ಆಗ್ತಿರೋದಿತ್ತು ಅಂದರೆ ಪೊಲೀಸರು ಒಂದು 3 ದಿವಸ 4 ದಿವಸ 5 ದಿವಸ ಇರ್ತಾರೆ. ಆ ಥರ ಯಾರು ಅನಾಥರಲ್ಲ ಮೇಡಮ್. ಯೂಶಲಿ ಹೀಗೆ ಆದಾಗ ವ್ಯವಸ್ಥೆ ಏನಿದೆ? ಪೇಪರ್ ಅನೌನ್ಸ್ಮೆಂಟ್ ಆಗುತ್ತಾ? ನ್ಯೂಸ್ ಚಾನಲ್ ಹೌದು ಮೇಡಮ್, ಅದೆಲ್ಲ ದೊಡ್ಡ ಪ್ರೋಸೆಸ್ ಇದೆ ಮೇಡಮ್ ಪೊಲೀಸ್ ಅವ್ರದ್ದು. ಅವರು ಎಲ್ಲ ಸ್ಟೇಷನ್ಗೂ ಸರ್ಕ್ಯುಲೇಷನ್ ಕಳಿಸ್ತಾರೆ. ಮತ್ತು ಇದು ಪ್ರೆಸ್ಸಲ್ಲಿ ಅನೌನ್ಸ್ ಮಾಡ್ತಾರೆ, ಈ ಥರ ಶವಗಾರದಲ್ಲಿ ಇಟ್ಟಿರ್ತೀವಿ ಅಂತ. ಸೊ ಹೀಗೆಲ್ಲ ಆಗತ್ತೆ. ಒಂದು ಅನಾಥ ಶವಕ್ಕೆ ಸಂಸ್ಕಾರ ಮಾಡೋಕ್ಕೆ ಎಷ್ಟು ಖರ್ಚು ಬೀಳುತ್ತೆ? ಅಂದರೆ ಅವೆಲ್ಲ ಯಾರು ನೀವೇ ಎಲ್ಲ? ನಾವು ಫಸ್ಟು ನಾನು ಕೆಲಸ ಶುರು ಮಾಡಿದಾಗ 100 ರೂಪಾಯಿ ಕೊಡ್ತಾಯಿದ್ರು ಮೇಡಮ್ ಒಂದು ಶವ ಸಂಸ್ಕಾರಕ್ಕೆ. 100 ರೂಪೀಸ್ ಕೊಡ್ತಾಯಿದ್ರು. 97ಅಲ್ಲಿ ನಾನು ಕಣ್ಣಾರೆ, ನನಗೆ ಬುದ್ಧಿ ಇರೋಂಗೆ ನೆನಪಿದ್ದಂಗೆ. ಇವಾಗ ಅದು ಒಂದು 1200 ರೂಪೀಸ್ವರೆಗೂ ಬಂದಿದೆ ಮೇಡಮ್. ಸಂಬಂಧಪಟ್ಟ ಪೊಲೀಸವ್ರು ಕೊಡ್ತಾರೆ, ಅವರು ನಮ್ಮ ಜೊತೆಲಿ ಬರ್ತಾರೆ, ಮಹಾಜರ್ ಮಾಡ್ತಾರೆ, ಇಂಥ ಜಾಗದಲ್ಲಿ ಊತಿದ್ದೀವಪ್ಪ ಅಂತ, ಇಂಥವ್ರ ಸಹಕಾರದಿಂದ ಊತಿದ್ದೀವಿ ಅಂತ ಒಂದು ಮಹಾಜರ್ ಮಾಡ್ತಾರೆ, ಮುಗಿಸ್ಕೊಂಡು ಓಡ್ತಾರೆ ಮೇಡಮ್. ಸೊ ಈ ಒಂದು ಶವ ಸಂಸ್ಕಾರ ಅಂತ ಬಂದಾಗ ನಿಮಗೆ ಎದುರಾಗುವಂಥ ಸಮಸ್ಯೆಗಳೇನು? ಅಂದರೆ ಮಾನಸಿಕ ಅಥವಾ ಭಾವನಾತ್ಮಕ ವಿಚಾರವಾಗಿ ಸಮಸ್ಯೆಗಳಾಗಿರ್ಬೋದು, ದೈಹಿಕ ಸಮಸ್ಯೆಗಳು ಅಥವಾ ವ್ಯವಸ್ಥೆಯಲ್ಲಿರೋ ಸಮಸ್ಯೆ, ಎಲ್ಲವನ್ನು ಒಂದು ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಬಾರ್ನ್ ಬೇಬಿ ಭ್ರೂಣ ಆ ಥರ ಎಲ್ಲ ತೊಗೊಂಡೋಗ್ಬೇಕಾದ್ರೆ ತುಂಬ ಫೀಲ್ ಆಗುತ್ತೆ ಮೇಡಮ್. ಅಯ್ಯೋ, ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲೋ ತಂದು ಅವರು ಅಟ್ಲೀಸ್ಟ್ ಏನು ಮಾಡೋಕ್ಕೂ ಅಂತ ಎಲ್ಲೋ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂದರೆ ನೀವು ಹೇಳೋದು ಅಬಾರ್ಟೆಡ್ ಅಥವಾ ಅಕಸ್ಮಾತ್ ಕೆಲವರು 9 ಮಂತ್ಸ್ ಆಗಿ ದಫನ್ ಮಾಡೋಕ್ಕೆ ಶಕ್ತಿ ಇಲ್ದಿರ ಅಲ್ಲಿ ಇಟ್ಬಿಟ್ಟು ಹೋಗಿರ್ತಾರೆ.
ಅದು ಪೊಲೀಸ್ ಕೇಸ್ ಆಗುತ್ತೆ. ಈ ಹೊರಗಡೆಯಿಂದ ದೂರದಿಂದ ಊರದಿಂದ ಬಂದಿರ್ತಾರಲ್ಲ ವ್ಯವಸ್ಥೆ ಅವ್ರಿಗೆ ಗೊತ್ತಿರಲ್ಲ, ಸ್ಮಶಾನ ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿರಲ್ಲ, ಯಾರಿಗೂ ಕೇಳಿರಲ್ಲ. ಅವ್ರು ತೊಗೊಂಡೋಗಿ ಎಲ್ಲಾದರೂ ರಸ್ತೆಯಲ್ಲಿ ಬೈಲ್ ಗೀಲಲ್ಲ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಅದು ಪೊಲೀಸ್ ಕೇಸ್ ಆಗಿಬಿಡುತ್ತೆ ಮೇಡಮ್. ಸರಿ. ಅಂಥ ಬಾಡಿ ತೊಗೊಂಡೋಗಿ ಇದು ಮಾಡಬೇಕಾದ್ರೆ ತುಂಬ ಕಣ್ಣಲ್ಲಿ ಫೀಲ್ ಆಗಿಬಿಡುತ್ತೆ ಮೇಡಮ್. ನಿಮಗೆ ಯೂಶಲಿ ಈ ಥರದ್ದೆಲ್ಲ ಕೇಸಸ್ಗಳಂತ ಬಂದಾಗ ಅವರು ಸುತ್ತಮುತ್ತ ಇರೋರ್ದು ಕಥೆಗಳು, ಇವ್ರದ್ದೇನು ವ್ಯಥೆ, ಆ ಥರದ್ದು ಯಾವುದೂ ಕಥೆಗಳೇ ಗೊತ್ತಾಗಲ್ವ? ಅಂದರೆ ಆ ಒಂದು ಅನಾಥ ಶವದ ಬದುಕಿದ್ದಾಗ ಇದ್ದಂಥ ಕಥೆಗಳು ವ್ಯಥೆಗಳು ಯಾವುದೂ ನಿಮಗೆ ಬರಲ್ಲ? ಆವಾಗ ಗೊತ್ತಾಗಲ್ಲ. ಅದಾದಮೇಲೆ ಒಂದು 2-3 ಇನ್ಸಿಡೆಂಟು. ಸೈನೈಡ್ ಮೋಹನ ಅಂತ ಹೆಸರು ಕೇಳಿರ್ಬೇಕು ನೀವು. ಮಂಗಳೂರಲ್ಲೆಲ್ಲ ಸೈನೈಡ್ ಕೊಟ್ಟು ಡೆತ್ ಮಾಡಿದರು. ಓಹೋ. ಅವ್ರು ಆ ಥರ ಮಾಡಿದ ಶವ 1-2 ಶವ ನಾವು ತೊಗೊಂಡೋಗಿ ದಫನ್ ಮಾಡಿದ್ದೀವಿ. ಓಹೋ. ಅದು ಪೊಲೀಸರು ನಮಗೆ ನೆಕ್ಸ್ಟು ಫರ್ದರ್ ಯಾವುದೋ ಒಂದು ಸಾಕ್ಷಿ ಕರೆದಾಗ ನಮಗೆ ಗೊತ್ತಾಯಿತು ಈ ಥರ ಕೇಸಲ್ಲಿ ಇವ್ರು ಮಾಡಿದ್ರ ಅಂತ. ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಸರೌಂಡಿಂಗಲ್ಲಿ ಇದನ್ನ ಟಾಯ್ಲೆಟಲ್ಲಿ ಶವ ಸಿಕ್ಕಿತ್ತು, ಲೇಡೀಸ್ದು ಸೈನೈಡ್ ಕೊಟ್ಟು ಡೆತ್ ಆಗಿತ್ತು. ಅದು ಅನಾಥ ಶವ ಅಂತ ತೊಗೊಂಡೋಗಿ ದಫನ್ ಮಾಡಿದ್ದು. ಅದಾದಮೇಲೆ ಇವರೇ ಮಾಡಿದ್ದು ಅಂತ ಪತ್ತೆ ಆಗಿದ್ದು ಅಂತ ಗೊತ್ತಾದಾಗ ಸ್ವಲ್ಪ ಫೀಲ್ ಆಯ್ತು ಮೇಡಮ್. ಸೊ ನಿಮ್ಗೆ ಈ ಥರ ಎಲ್ಲ ಬರೋ ಪ್ರೊಫೈಲ್ಸ್ಗಳೆಲ್ಲ ಎಲ್ಲ ಥರದ್ದು ಇದೆ ಇಲ್ಲಿ? ಎಲ್ಲ ರೀತಿ ಇರುತ್ತೆ ಮೇಡಮ್. 40,000ಕ್ಕೂ ಹೆಚ್ಚು ಇದರಲ್ಲಿ ಏನೇನು ನೋಡಿದ್ದೀರಿ? ಮರ್ಡರ್ ಕೇಸಿಂದ ಹಿಡಿದು ಪ್ರತಿಯೊಂದು ನೋಡಿದ್ದೀವಿ. ಕೆಲವೊಂದು ಬಾಡಿ ಹೂತಿರೋ ಶವನ ವಾಪಸ್ ತೆಗೆಸ್ಕೊಟ್ಟಿದ್ದೀವಿ. ಕೆಲವರು ಬಂದು ಐಡೆಂಟಿಫಿಕೇಷನ್ ಮಾರ್ಕ್ಗೋಸ್ಕರ ತೆಗೆಸ್ತಾರೆ. ನಮ್ಮದೇ ಶವ ಇಲ್ಲ, ನಮ್ಮ ಶವ ನಾವು ತೊಗೊಂಡೋಗಿ ನಾವು ನಮ್ಮ ಊರಲ್ಲೇ ತೊಗೊಂಡೋಗಿ ಹಾಕ್ಕೊತೀವಿ ಅಂತಲೂ ಇದ್ದಾರೆ. ಕೆಲವು ಜಾಗಗಳು ಅಂದ ತಕ್ಷಣವೇ ಅದಕ್ಕೆ ಒಂದಷ್ಟು ಭಾವನೆಗಳು ಬಂದ್ಬಿಡುತ್ತೆ. ಸ್ಮಶಾನ ಅಂದರೆ ಸ್ವಲ್ಪ ಜನ ಹೆದರ್ಕೋತಾರೆ, ಅಲ್ಲೇನೋ ಹೆಣಗಳಿರೋ ಜಾಗ. ಅದೇ ಥರ ಮಾರ್ಚರಿ ಅಂದ್ರೂ ಏನೋ ಒಂದಷ್ಟೆಲ್ಲ ಕೇಳಿದ್ದೀವಿ. ಜನಕ್ಕೆ ಭಯ ಇದ್ದೇ ಇರುತ್ತೆ ಮೇಡಮ್. ಜನಕ್ಕೆ ಭಯ ಇದ್ದೇ ಇರುತ್ತೆ. ನಮ್ಗೆ ಅವೆಲ್ಲ ದೇವಸ್ಥಾನಕ್ಕಿಂತ ಹೆಚ್ಚು ಮೇಡಮ್. ನಾವು ದುಡಿಯೋ ಜಾಗ ಇದೆಯಲ್ಲ, ದೇವಸ್ಥಾನಕ್ಕಿಂತ ಹೆಚ್ಚು ಮೇಡಮ್. ನಿಮ್ಗೆ ಅಲ್ಲಿ ನಡೆದಿರೋ ಯಾವ್ದಾದ್ರು ಒಂದಷ್ಟು ಘಟನೆಗಳು ಇವೆಲ್ಲ ಏನು ಜನ ನಮ್ಮ ಶೋಗೂ ಬಂದಿದ್ರು, ಈ ಆತ್ಮಗಳು, ಗೋಸ್ಟ್ ಹಂಟರ್ ಅಂತ ನಮ್ಮ ಇಮ್ರಾನ್ ಅವ್ರು ಬಂದಿದ್ರು. ಅವರ ನಂಬಿಕೆ ಮೇಡಮ್, ಅವ್ರ ನಂಬಿಕೆ. ನಾನು ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ, ಅವ್ರವ್ರ ನಂಬಿಕೆ ಮೇಡಮ್. ಸೊ ನಿಮ್ಮ ಕಣ್ಣಿಗೆ ಯಾವುದಾದ್ರು ಬಿದ್ದಿದೆಯಾ? ನಿಮ್ಗೆ ಯಾವ್ದಾದ್ರು ಕಾಣಿಸಿದೆಯಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಎಲ್ಲ ಒಂದು ಕಸಬಲ್ಲಿದ್ದ ಇದೆಲ್ಲ ಯಾವಾಗಲೂ ಒಂದು ಸತಿ ಒಂದು ಹ್ಯಾಂಗಿಂಗ್ ಕೇಸ್ ಇಳಿಸಿದ್ದಾಗ ಅವತ್ತೊಂದು ನಿದರ್ಶನ ಆಗಿತ್ತು ಅಷ್ಟೇ ಮೇಡಮ್. ಅಂದರೆ ಒಂದು ಯಾರೋ ಒಂದು 30-35 ವರ್ಷದ ಹೆಂಗ್ಸಿನ ಶವ ನೇಣಾಕೊಂಡು ತಿರೋಗಿದ್ರು. ಅವ್ರ ಶವ ಅವತ್ತೇ ಪ್ರೆಸೆಂಟು ಪೊಲೀಸವ್ರ ಮುಂದೆ ನಾವೇ ಕಟ್ ಮಾಡಿ ಇಳಿಸಿದ್ದು. ಹಗ್ಗನ ನೆರಿಗೆಯನ್ನು ಕಟ್ ಮಾಡಿ ಇಳಿಸಿದ್ದು. ಅವತ್ತು ಮಲಗಿದ್ದಾಗ ಒಂಚೂರು ನನ್ನ ಎದೆ ಮೇಲೆ ಬಂದು ಯಾರೋ ಕೂತಿದ್ದಂಗೆ ಆಯಿತು ಮೇಡಮ್. ಇದು ನಮ್ಮ ಅನುಭವದಲ್ಲಿ ಅದೊಂದೇ ಬಾಡಿ ಮೇಡಮ್ ಆಗಿದ್ರದ್ದು. ಮೊದಲು ಈ ಅನಾಥ ಶವಗಳ ಸಂಖ್ಯೆ ಹೇಗಿತ್ತು, ಇವತ್ತು ಹೇಗಿದೆ? ಕಾಲದ ಜೊತೆಗೆ ಕಮ್ಮಿ ಆಗ್ತಾ ಇದೆಯಾ, ಹೆಚ್ಚಾಗ್ತಾ ಇದೆಯಾ? ನಮ್ಮ ತಂದೆ ಇದ್ದಾಗ ಜಾಸ್ತಿ ಇತ್ತು ಮೇಡಮ್. ಅದೇ ಹೇಳಿದ್ನಲ್ಲ ಮೇಡಮ್, ಬೆಂಗಳೂರು ವಿಕ್ಟೋರಿಯಾ ಮಾರ್ಚರಿ ಒಂದೇ ಇದ್ದಿದ್ದು ಅಂತ. ಅವ್ರ ಕಾಲಘಟ್ಟದಲ್ಲಿ ಒಂದು ದಿವಸಕ್ಕೆ 12-15 ಆ ಥರ ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡ್ತಾಯಿದ್ರು. ಇವಾಗ ಪರವಾಗಿಲ್ಲ, ಕಡಿಮೆ ಆಗಿದೆ. ಇನ್ನೂ ಕಡಿಮೆ ಆಗಲಿ ಅನ್ನೋದು ಒಳ್ಳೆ ಆಶಯ ಮೇಡಮ್. ಯಾಕಂದರೆ ಅನಾಥ ಶವ ದಫನ್ ಮಾಡೋಕ್ಕೆ ಅಂತ ಸ್ಮಶಾನದ ಜಾಗ ಇಲ್ಲ ಮೇಡಮ್. ಅದೇ ಇವಾಗ ಹೊಸ ಜಾಗಗಳು ಸರ್ಕಾರ ಜಾಗ ಎಲ್ಲ ಪಾರ್ಕ್ ಮಾಡಿ ಇದು ಮಾಡಿ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ, ಚಿತಾಗಾರ ಎಲ್ಲ ಮಾಡ್ತಾರೆ. ಸ್ಮಶಾನ ಯಾವ ಸರ್ಕಾರನೂ ಮಾಡಿಲ್ಲ ಮೇಡಮ್. ಈ 15-20 ವರ್ಷದಲ್ಲಿ ಯಾವುದೇ ಒಂದೇ ಒಂದು ಸ್ಮಶಾನನೂ ಮಾಡಿಲ್ಲ ಮೇಡಮ್. 20-25 ವರ್ಷದಿಂದನೂ ಮಾಡಿಲ್ಲ. ಮುಂದೆ ಇಲ್ಲ ಪಾಲಿಸಿ ಬದಲಾಯಿಸಬೇಕು. ಇಲ್ಲ ಅಂದರೆ ಒಂದು ಸಿಟಿ ಆಚೆ ಆದ್ರೂ ಜಾಗ ವ್ಯವಸ್ಥೆ ಆಗಬೇಕು ಆಗಬೇಕು. ಪ್ರತಿ ಸತಿ ಒಂದು ಮನೆಯಲ್ಲಿ ಸಾವಾದಾಗ ಆ ಮನೆಯ ಸಂಸ್ಕಾರ, ಅವರ ಪ್ರತೀತಿ ಇದೆಲ್ಲ ಸೇರಿಕೊಂಡು ಅದಕ್ಕೆ ಏನು ಸಂಸ್ಕಾರ ಆಗಬೇಕು, ಅವರ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂತ ಆಗುತ್ತೆ. ಸೊ ನೀವು ಆ್ಯಕ್ಚುಲಿ ಏನು ಫಾಲೋ ಮಾಡ್ತೀರಾ? ಯಾಕಂದರೆ ನೀವು ಅನಾಥ ಶವಗಳಿಗೆ ಕೊನೆಯದಾಗಿ ಗೌರವ ಕೊಡುವಂಥವ್ರು ನೀವೇ. ನಿಮ್ದು ಏನೇನು ಫಾಲೋ ಮಾಡ್ತೀರಾ ಸರ್? ನಿಮಗೆ ಅದು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ, ಫಸ್ಟ್ ಆಫ್ ಆಲ್ ಅನಾಥ ಶವ ಅಂದರೆ ಪೋಸ್ಟ್ ಮಾರ್ಟಮ್ ಆಗಲೇಬೇಕಾ? ಹೌದು ಆಗಲೇಬೇಕು ಮೇಡಮ್. ಯಾಕೆ? ಅದು ಪೊಲೀಸ್ ಅಸಹಜ ಸಾವು ಅಂತ ಇದು ಕೇಸ್ ಆಗಿರುತ್ತೆ ಮೇಡಮ್. ಸೊ ಅದಕ್ಕೀಗ UDR ಅಂತ ಮಾಡ್ತಾರೆ. ಅದು UDR ಅಂದರೆ ಪೊಲೀಸ್ ಮುಖಾಂತರ ಬಂದರೆ FIR ಆಗಿರುತ್ತೆ. ಅದರ ಮುಖಾಂತರ ಆ ಕೇಸ್ ಮಾಡಲೇಬೇಕು ಮೇಡಮ್. ಅದು ಫರ್ದರ್ PM ಮಾಡಲೇಬೇಕು. ಪೋಸ್ಟ್ ಮಾರ್ಟಮ್ ಯೂಶಲಿ ಎಷ್ಟು ಟೈಮ್ ತೊಗೊಳುತ್ತೆ ಒಂದು ದೇಹಕ್ಕೆ? 1 ಅವರ್ ಮೇಡಮ್. 40ರಿಂದ 1 ಅವರ್, 40 to 60 ಮಿನಿಟ್ಸ್. ಅವ್ರದ್ದು ಎಷ್ಟು ಕಷ್ಟದ ಕೆಲಸ ಇರಬೇಕಲ್ಲ? ಹೌದು ಮೇಡಮ್, ನಮಗಿನ್ನ ವಿಚಿತ್ರ ಕೆಲಸ ಇರುತ್ತೆ ಮೇಡಮ್. ಅವು ಓಪನ್ ಮಾಡಿದ ತಕ್ಷಣ ಯಾವ ಕಾಯಿಲೆ ಇರುತ್ತೋ ಏನೋ. ಕೆಲವರು ಅವರು ಪಾಪ ಮಾಸ್ಕು ಯೂಸ್ ಮಾಡೋದ ಮೇಡಮ್ ಆ ಕೆಲಸ ಮಾಡೋರು.
ಎಷ್ಟು ಜನ ಇದ್ದಾರೆ ಸರ್ ವಿಕ್ಟೋರಿಯಾದಲ್ಲಿ? ಒಂದು 6 ಮೆಂಬರ್ಸ್ ಇದ್ದಾರೆ ಮೇಡಮ್. ಅವರೆಲ್ಲರೂ ದಿನ ಮಾತಾಡಿಸ್ತೀರಾ? ಹೌದು ಹೌದು ಮೇಡಮ್. ಅವರೆಲ್ಲ ಏನು ನಿಮ್ಗಳ ಮಧ್ಯೆ ಒಡನಾಟ ಹೇಗಿರುತ್ತೆ? ಏನೇನು ವಿಚಾರಗಳು ಮಾತಾಡ್ಕೋತೀರಾ? ಕಾಮನಾಗಿ ಮಾಮೂಲಿ ಮನೆ ವಿಚಾರ ಅವು ಇವು ಮಾತಾಡ್ತಾ ಇರ್ತಾರೆ. ಇದೇನಾ? ಹೌದು, ದಿನ ಬೆಳಗಾದ್ರೆ ಈ ಥರ ಸುತ್ತ ವಾತಾವರಣ ಇರುತ್ತಲ್ಲ, ಅದಕ್ಕೆ ನೀವುಗಳೆಲ್ಲ ಹೇಗಿರ್ತಿರೋ ಅಂತ ಒಂದು ಕುತೂಹಲ ಇತ್ತು. ಸೊ ಸರಿ, ವಾಪಸ್ಸು ನಿಮ್ಗೆ ಇದೆಲ್ಲ ಬಂದ ಮೇಲೆ ನೆಕ್ಸ್ಟ್ ಏನು ಆಗುತ್ತೆ? ಯಾವ ಸಂಸ್ಕಾರ, ಯಾವ ವಿಧಿವಿಧಾನದಲ್ಲಿ ಅದಕ್ಕೊಂದು ಅಂತ್ಯ ಸಂಸ್ಕಾರ ಅಂದ್ಬಿಡ್ತೀರಾ? ಮೇಡಮ್, ಪೊಲೀಸರು ನಮಗೆ ಹ್ಯಾಂಡ್ ಓವರ್ ಕೊಟ್ಟು ದಫನ್ ಕೊಟ್ಮೇಲೆ ಅವ್ರು ನಮ್ಮ ಜೊತೆ ಬರ್ತಾರೆ. ಅವ್ರು ಬೆಂಗಾವಲಲ್ಲಿ ನಮ್ಮ ಜೊತೆ ಬರ್ತಾರೆ. ಅಲ್ಲೆಲ್ಲಾದರೂ ರಸ್ತೆಯಲ್ಲಿ ಪೂಜೆ ಸಾಮಾನು ಎಲ್ಲರೂ ತೊಗೊಂಡು ಹೋಗಿ ಫಸ್ಟು ತೆಗ್ದಿರೋ ಗುಂಡಿಲಿ ಬಾಡಿ ಇಳಿಸಿ ಒಂದು 3 ಅಡಿ ಮಣ್ಣು ಹಾಕಿ ಮುಚ್ಚಿ ಲಾಸ್ಟಲ್ಲಿ ಪೂಜೆ ಮಾಡಿಬಿಟ್ಟು ಬರ್ತೀವಿ ಮೇಡಮ್. ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ. ಸಂಬಂಧಪಟ್ಟ ರಸೀದಿ ಯಾವ ಪೊಲೀಸವ್ರು ಬಂದಿರ್ತಾರೋ ಅವ್ರಿಗೆ ಕ್ರಿಮಿಯೇಷನ್ ಆಗಿರೋ ಲೆಟ್ರು ಕೊಡ್ತೀವಿ. ಅವ್ರು ತೊಗೊಂಡು ಹೋಗ್ತಾರೆ ಮೇಡಮ್ ಸ್ಟೇಷನ್ಗೆ. ಅಂದರೆ ದಿನ ಬೆಳಗಾದರೆ ದಿನಕ್ಕೆ 4, 5 ಹೀಗೆ ತಿಂಗಳಿಗೆ ಇಷ್ಟೆಲ್ಲ ಮಾಡಿ ಅಷ್ಟು ವರ್ಷಗಳು ಮಾಡಿದ್ದೀರಲ್ಲ, ಯಾವತ್ತೂ ಸಾಕು ಇದು ಬೇಕಾ ಅಂತ ಅನಿಸೇ ಇಲ್ವಾ? ಇಲ್ಲ ಮೇಡಮ್, ಅನಿಸಿಲ್ಲ ಮೇಡಮ್. ಯಾಕೆ? ಖುಷಿಗೆ ಮಾಡ್ತೀವಿ ಮೇಡಮ್. ಆ ಥರ ಅನಿಸಿಲ್ಲ ಮೇಡಮ್ ಯಾವತ್ತೂ. ಹಾಗಾಗಿ ಇದು ಅಪ್ಪಾಜಿಯಿಂದ ಬಂದ್ಬಿಟ್ಟಿದೆ ಮೇಡಮ್ ಅದು. ಹಾಗಾಗಿ ಅವರು ಕುದುರೆ ಗಾಡೀಲಿ ಹೋಗ್ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು, ಶವನ್ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಈ ಕಡೆ ಬರೋ ಜಾಲಿ ಥರ ಹೋಗ್ತಾಯಿದ್ರು. ಹಾಗೆ ಇರಬೇಕಲ್ಲ, ಅಷ್ಟೊಂದು. ಅವ್ರು ಯಾವತ್ತೂ ಆ ಥರ ಅನ್ನಿಸ್ಕೊಳ್ಳೇ ಇಲ್ಲ. ಅವರು ನಮ್ಮನ್ನು ಕಾಯೋದು ನಮ್ಮ ಮನೆ ದೇವ್ರುಗಳಪ್ಪ ಅವರೆಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ರು ಮೇಡಮ್. ಸರ್, ಇದೊಂದು ಘಟನೆ ನಮ್ಮ ಕಿವಿಗೆ ಬಿದ್ದಿರೋದು. ನಮ್ಮ ಆ್ಯಕ್ಟರ್ ಲೋಕೇಶ್ ಸರ್, ಸೃಜನ್ ಲೋಕೇಶ್ ಅವರ ತಂದೆ, ಅಪ್ಯಾರೆಂಟ್ಲಿ ದೇಹನ ಹಾಸ್ಪಿಟಲ್ಗೆ ಅಂತ ದಾನ ಮಾಡೋಕ್ಕೆ ಕಾರಣನೇ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ಗಳಿಗೆ ಸ್ಟಡಿಗೆ ದೇಹಗಳು ಸಿಗ್ತಾ ಇರಲಿಲ್ಲ ಅಂತ ಎಷ್ಟೋ ಕಡೆ ಇದು ಶವಗಾರ ಅಲ್ಲ, ಸ್ಮಶಾನಗಳಿಂದ ದೇಹನೆಲ್ಲ ತೊಗೊಂಡು ಹೋಗ್ತಾ ಇದ್ರು ಅಂತ ಕಲ್ಪನೆ ಇರ್ಬೋದು ಮೇಡಮ್. ಯಾವುದೇ ಕಾರಣಕ್ಕೂ ಮನುಷ್ಯನ ದೇಹ ಇಮಿಡಿಯೇಟಾಗಿ ಅದು ಅದನ್ನು ಸಂರಕ್ಷಿಸಲಿಲ್ಲ ಅಂದರೆ ಇಮಿಡಿಯೇಟಾಗಿ ಕೆಟ್ಟೋಗುತ್ತೆ ಮೇಡಮ್. ಒಂದ್ಸತಿ ಮನುಷ್ಯನ ದೇಹ ಹೇಗೆ ಅದನ್ನು ಸಂರಕ್ಷಿಸೋಕ್ಕೆ ಫಾರ್ಮಾಲ್ಡಿಹೈಡ್ ಅಂತ ಒಂದು ಇದಿದೆ ಮೇಡಮ್. ಇದು ಏನು ಕೆಮಿಕಲ್ ಥರ ಇದೆ. ಅದು ಹಾಕಿದ್ರೆ ಫಾರ್ಮಾಲ್ಡಿಹೈಡ್ ಅಂತ, ಅದು ಹಾಕಿದ್ರೆ ಸ್ವಲ್ಪ ಒಂದು 1 ತಿಂಗಳು 2 ತಿಂಗಳು ಫ್ರೀಜರ್ ಥರ ಇಡ್ಬೋದು. ಅದೇ ಹೆಂಗೆ ಹಾಕ್ತಾರೆ ಯೂಶಲಿ? ಅದೇನು ಇಂಜೆಕ್ಷನ್ ಥರ ಕೊಡೋದು? ಇಂಜೆಕ್ಷನ್ ಥರ ಕೊಡ್ಬೋದು ಮೇಡಮ್. ಸರಿ, ಅದಿದ್ದರೆ ಅದು ಶವ ಸಂಸ್ಕಾರ, ಅದು ಸ್ವಲ್ಪ ವೆಚ್ಚನೂ ಆಗುತ್ತೆ ಮೇಡಮ್. ಅದು ವೆಚ್ಚ ಅದು ಗೊತ್ತಿಲ್ಲ ಮೇಡಮ್. ಸರಿ, ನಮಗೆ ತಿಳುವಳಿಕೆ ಇರೋಂಗೆ ಅದು ಆಗುತ್ತೆ. ಸರಿ ಸರಿ. ಸೊ ಅದಕ್ಕೋಸ್ಕರ ಅದು ಜನರ ತಪ್ಪು ಕಲ್ಪನೆ ಮೇಡಮ್. ಒಂದು ಸತಿ ಶವ ಕೆಟ್ಟೋಯ್ತು, ಜೈನ್ಸಲ್ಲಿ ನೀವು ಕೇಳಿರ್ತೀರ, 20 ನಿಮಿಷಕ್ಕೆ ಮನುಷ್ಯನ ದೇಹ ಕೆಡಕ್ಕೆ ಶುರು ಆಗುತ್ತಂತೆ. ಅವನ ದೇಹದಲ್ಲಿ ಉಸಿರು ನಿಂತು 20 ನಿಮಿಷಕ್ಕೆ ಕೆಡೋದು ಶುರು ಆಗುತ್ತಂತೆ. ಆ ನೊಣ ಬಂದು ಮೊಟ್ಟೆ ಇಟ್ಟು ಅದೆಲ್ಲ ಆಚೆ ಬರೋ 2 ದಿವಸಕ್ಕೆ ಬಾಡಿ ಕೆಟ್ಟೋಗ್ಬಿಡುತ್ತೆ. ಸೊ ಹಂಗಿರೋದ್ರಿಂದ ಇವೆಲ್ಲ ಲಾಜಿಕಲಿನೂ ಹೇಳ್ಕೋಬೋದು ಜನಕ್ಕೆ ಮೇಡಮ್. ಗಾಸಿಪ್ ಹೆಂಗೆ ಬೇಕಾದ್ರೂ ಹೇಳ್ಬೋದು ಮೇಡಮ್, ಅಷ್ಟೇ ಮೇಡಮ್. ಹಾಗಾಗಿ ಇದೆಲ್ಲ ನಮ್ಮ ಅನುಭವದಲ್ಲಿ ಇದುವರೆಗೂ ಯಾವುದೂ ಆ ಥರ ಆಗಿಲ್ಲ ಮೇಡಮ್. ಅಷ್ಟು ಹತ್ತಿರದಿಂದ ನೋಡಿದ್ದೀರಾ, ಇಷ್ಟು ಸಾವಿರ ಕೇಸ್ಗಳು ಅದನ್ನು, ಹಾಗಾಗಿ ನೋಡಿಲ್ಲ ಮೇಡಮ್. ಸೊ ಎಸ್, ಎಲ್ಲರ ಲೈಫಲ್ಲೂ ಹೆಂಗಂದರೆ ಈಗ ಮೊದಲು ಮಾತಲ್ಲಿ AD BC ಅಂತೆಲ್ಲ ಮಾತಾಡ್ತೀವಿ, ಹೀಗೆ ಬಿಫೋರ್ ಕರೋನಾ ಆಫ್ಟರ್ ಕರೋನಾ ಅಂತ ಮಾತಾಡೋಂಗೆ ಆಯಿತು ಕಾಲ ಇವತ್ತು. ಕರೋನಾ ಬಂದು ಎಲ್ಲ ಬದಲಾಯಿಸ್ಬಿಡ್ತು. ಸೊ ಕರೋನಾ ಟೈಮಲ್ಲಿ ನಿಮ್ಮ ಲೈಫ್ ಹೆಂಗೆ ಬದಲಾಯಿತು? ಅನಾಥ ಶವಗಳ ಸಂಖ್ಯೆ ಏನಾರು ಹೆಚ್ಚಾಯ್ತಾ? ಏನೇನು ಆಯಿತು ಮೇಡಮ್? ತುಂಬ ತೊಂದರೆ ಆಗೋಯ್ತು ಮೇಡಮ್. ಅಂದರೆ ಕೋವಿಡ್ ಟೆಸ್ಟ್ ಮಾಡೋಕ್ಕೆ ಅಂತಲೇ ಕಾಯ್ಬೇಕಾಯ್ತು ಮೇಡಮ್. ಶವ ತೊಗೊಬಂದು ಅಂದರೆ ಕೋವಿಡ್ ಇದ್ರೆ ಅಲ್ಲ, ಶವಕ್ಕೂ ಕೋವಿಡ್ ಟೆಸ್ಟ್ ಮಾಡ್ತಾಯಿದ್ರು. ಅದೇ ಸೊ ಕೋವಿಡ್ ಇರೋ ಶವಗಳನ್ನು ನೀವು ಮುಟ್ಟೋಂಗಿರಲಿಲ್ಲ? ಅಲ್ಲ, ಮುಟ್ಬೋದಿತ್ತು ಮೇಡಮ್. ಮುಟ್ಟೋದು ಅದು ಸೆಕೆಂಡ್ರಿ ಇರಲಿ, ಆ ಶವಕ್ಕೆ ಕಾಯೋದು ಪ್ರೋಸೆಸ್ಗೆ ಬೇಸರ ಆಗ್ಬಿಟ್ಟಿತ್ತು ಮೇಡಮ್. ಯಾಕೆ ಅಂದರೆ ಕಾಯೋದಂದರೆ ಎಷ್ಟು ಸಹ ವೇಟಿಂಗ್? ಅದಕ್ಕೆ 1 ಅವರ್ 2 ಅವರ್ ಅಲ್ಲಿ ವೇಟಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಸ್ನಾಪ್ ಟೆಸ್ಟು ಒಂದು ದಿವಸಕ್ಕೆ 3-4 ಬಾಡಿ ನಾವು ಶಿಫ್ಟಿಂಗ್ ಮಾಡಿದ್ರೆ ಒಂದೊಂದು ಶವಕ್ಕೆ 2-2.5 ಅವರ್ ಕಾಯಿದ್ರೆ ಹಿಂಗೆ ಬೇಸರ ಆಗ್ಬಿಟ್ಟಿತ್ತು ಮೇಡಮ್. ಇನ್ನೂ ಸ್ಪೀಡ್ ಕಮ್ಮಿ ಆಗೋದು, ಕೆಲಸ ಮಾಡೋಕ್ಕೆ ಒಂಥರ ಬೇಸರ ಆಗ್ತಾಯಿತ್ತು. ಅದು ಬಿಟ್ಟರೆ ಬೇರೆ ಇನ್ನೇನಾದರೂ ಬೇರೆ ಏನಾರು ಅನುಭವಗಳಿತ್ತಾ? ಇದು ಬಿಟ್ಟರೆ ಸಂಖ್ಯೆ ಹೆಚ್ಚಾಗಿದ್ದು ಕಮ್ಮಿ ಆಗಿದ್ದು? ನಾವು ಹೆದರಿದ್ದೀವಿ ಮೇಡಮ್. ಸೆಕೆಂಡ್ ವೇವ್, ಥರ್ಡ್ ವೇವ್ ಎಲ್ಲ ತುಂಬ ಹೆದರಿದ್ದೀವಿ. ಆ ಸತ್ತಿದ್ದು ಅಷ್ಟು ಜನ ಒಂದೊಂದು ದಿವಸಕ್ಕೆ ಆ ಥರ ಮಾರ್ಚರಿ ಫುಲ್ ಆಗೋಗಿತ್ತು ಮೇಡಮ್. ಆ ಥರ ಬಿದ್ದಿತ್ತು ಬಾಡಿ. ಸೊ ಇಡೀ ನಿಮ್ಮ ಈ ಜರ್ನಿನಲ್ಲಿ ತುಂಬ ಕಷ್ಟ
ಕಷ್ಟಕರವಾದಂಥ ಒಂದು ಸನ್ನಿವೇಶ ಅಂದರೆ ಎದುರಿಸಿರೋದು ನೀವು? ಇದೆ ಮೇಡಮ್. ಕೆಲವರು ಸಪೋಸ್ ನಿಮ್ಗೆ ಹೆಂಗೆ ಹೇಳೋದು ಅಂದರೆ, ಎಲ್ಲೋ ಮನೇಲಿ ಒಬ್ಬರೇ ಇರ್ತಾರೆ, ಅವ್ರ ಮನೆಯವರೆಲ್ಲ ಟೂರ್ ಗೀರ್ ಎಲ್ಲ ಹೋಗಿರ್ತಾರೆ ಅಂದ್ಕೊಳ್ಳಿ, ಅನ್ಎಕ್ಸ್ಪೆಕ್ಟೆಡಾಗಿ ಹಾರ್ಟ್ ಅಟ್ಯಾಕ್ ಆ ಥರ ತೀರೋಗಿರ್ತಾರೆ ಅಂದ್ಕೊಳ್ಳಿ, ಆ ಬಾಡಿ ಕೆಟ್ಟೋಗ್ಬಿಟ್ಟಿರುತ್ತಲ್ಲ. ಲಾಸ್ಟ್ ಟೈಮ್ ನಮ್ಮ ಗುರುಪ್ರಸಾದ್ ಅವ್ರ ಥರ ಆಗಿತ್ತಲ್ಲ, ಆ ಥರ ಶವ ತೆಗಿಬೇಕಾದ್ರೆ ಭಾರಿ ಹಿಂಸೆ ಆಗುತ್ತೆ ಮೇಡಮ್. ಅಂದರೆ ಅಷ್ಟು ವಾಸನೆ. ಮನ್ಸ ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ ಅಷ್ಟೇ, ಅದೆಲ್ಲ ನೋಡೋದು ಅದೇ ನಿಮಗೆ ಬಹಳ ಕಷ್ಟ. ಕಷ್ಟ ಅನ್ನೋದಕ್ಕಿಂತ ಸಪೋಸು ಇವಾಗ ಅದನ್ನು ತೆಗೆಸ್ಬೇಕು, ಸ್ಮೆಲ್ಲು ಹೆಚ್ಚು ಕಮ್ಮಿ ಒಂದು 15 ಡೇಸು 1 ಮಂತ್ ಆದರೂ ಹೋಗಲ್ಲ, ಆ ಥರ ಸ್ಮೆಲ್ ಇರುತ್ತೆ. ಯೂಶಲಿ ಆ ಥರ ಎಲ್ಲ ಆದಾಗ ನೀವು ಏನು ಮಾಡ್ತೀರಾ? ಆ ಹಾಲ್ ಅಂದರೆ ಯಾವ ಥರ ಕೆಮಿಕಲ್ಸನ್ನು ಯೂಸ್ ಮಾಡ್ತೀರಾ ರೂಮ್ಗೆ ಆ ಸ್ಮೆಲ್ ಹೋಗ್ಸೋಕ್ಕೆ? ಅದೆಲ್ಲ ಕಾಮನ್ ಹೋಗಲ್ಲ ಬಿಡಿ ಮೇಡಮ್. ಒಂದು 10-15 ಡೇಸ್ ನೀವು ಎಂಥ ಸುಗಂಧ ದ್ರವ್ಯ ಬಿಡಿದ್ರು ಒಂದು 10-15 ಡೇಸ್ ಇದ್ದೇ ಇರುತ್ತೆ ಸ್ಮೆಲ್. ಅದು ಜೀವನ ಪ್ರೀತಿಸೋದು ಉಳಿಸ್ಕೊಳ್ಳೋದು, ಅದರಿಂದ ಗಳಿಸ್ಕೊಳ್ಳೋದೇ ಇವೆಲ್ಲ ಬದುಕಿರೋರ್ಗು. ಅದ್ರ ಬಗ್ಗೆ ಏನಾದ್ರು ಈಗ ಸೂಸೈಡ್ ಮಾಡ್ಕೊಳ್ಳೋರು, ಈ ಥರ ಜೀವನದ ಮೇಲೆ ಜಿಗುಪ್ಸೆ ಬರ್ಸ್ಕೊಂಡಿರೋರು ಅವ್ರಿಗೇನಾದ್ರು ಹೇಳ್ತಾರೆ? ಯಾಕಂದರೆ ಸಾವು ಶವಗಳನ್ನು ನೋಡಿದವ್ರಿಗೆ ಗೊತ್ತು ಜೀವದ ಬೆಲೆ. ದೇವರು ನಮಗೆ ಅಂತ ಒಂದು ಇದು ಜೀವ ಕೊಟ್ಟಿದ್ದಾರೆ ಮೇಡಮ್. ಅದೇ ದೇಹದಿಂದ ಆಚೆ ಹೋಗೋವರೆಗೂ ವೆಯ್ಟ್ ಮಾಡಬೇಕು ಮೇಡಮ್. ಸೂಸೈಡ್ ಮಾಡ್ಕೋಬಾರ್ದು ಅನ್ನೋದು ಒಂದು ಹೇಳ್ತೀವಿ ಅಷ್ಟೇ ಮೇಡಮ್. ಎಷ್ಟೋ ಜನ ಸಣ್ಣ ಚಿಕ್ಕ ಇದಕ್ಕೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಕೇಸಸ್ ಬರುತ್ತೆ, ಅಲ್ಲಿ ನೋಡ್ತೀವಿ. ತುಂಬ ಬೇಸರ ಆಗುತ್ತೆ ಮೇಡಮ್. ತಂದೆ ತಾಯಿ ತುಂಬ ದುಃಖದಲ್ಲಿ ಅಳ್ತಾರೆ ಮೇಡಮ್. ಈ SLC PUC ರಿಸಲ್ಟ್ ಬಂದಾಗ ಸಣ್ಣ ಪುಟ್ಟ ರೀಸನ್ಗೆ ಸೂಸೈಡ್ ಮಾಡ್ಕೊಬಿಟ್ಟಿರ್ತಾರೆ ಮೇಡಮ್. 2-3 ಮಾರ್ಕ್ಸ್ ಕಮ್ಮಿ ಆಯಿತು ಅಂತ ಮಾಡ್ಕೊಂಡಿರ್ತಾರೆ ಕೆಲವರು. ತುಂಬ ಖುಷಿ ಆಯಿತು ನಿಮ್ಮನ್ನು ಇವತ್ತಿಲ್ಲಿ ಭೇಟಿ ಮಾಡಿ, ಆ್ಯಂಡ್ ಅದ್ರ ಮೂಲಕ ನಿಮ್ಮ ಇಡೀ ಜರ್ನಿನಲ್ಲಿರುವಂತಹ ಪಾಠಗಳು. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಸರ್. ಥ್ಯಾಂಕ್ ಯು ಮೇಡಮ್. ಖುಷಿಯಾಗಿರಿ, ನೆಮ್ಮದಿಯಾಗಿದ್ದೀರಿ. ನೀವೇ ನೆಮ್ಮದಿಯಾಗಿಲ್ಲ ಅಂದರೆ ಇನ್ಯಾರು ನಿಮ್ಮಷ್ಟು ನೆಮ್ಮದಿಯಾಗಿ ಬಹುಶಃ ಯಾರೂ ಇಲ್ಲೇನೋ ಇವತ್ತು. ಸೊ ಐ ಗೆಸ್ ಇದಾಗಿತ್ತು ನಮ್ಮ ಪ್ರವೀಣ್ ಅವರ ಒಂದು ಸ್ಟೋರಿ. ಎಂಥ ಬದುಕುರಿ, ಸೀರಿಯಸ್ಲಿ ಸಾಕಷ್ಟು ಹೇಳ್ದೇ ಹೇಳಿದ್ದಾರೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನೀವು ಅಷ್ಟೇ ಲೈಫಲ್ಲಿ ಏನೇ ಕಳ್ಕೊಂಡ್ರೂ ಕುತೂಹಲನ ಮಾತ್ರ ಕಳ್ಕೊಬೇಡಿ. ಆ್ಯಂಡ್ ಪ್ರವೀಣ್ ಅವರೇ, ಮತ್ತೊಮ್ಮೆ ಧನ್ಯವಾದಗಳು ನಮ್ಮ ಜಸ್ಟ್ ಕ್ಯೂರಿಯಸ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.